ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, UGC ಮತ್ತು ICAR ಮತ್ತು AICTE ಇದರಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನೌಕರರಿಗೆ ಇದೊಂದು ಭಾಳ ಮುಖ್ಯವಾದ ಅಂಶ, ಭಾಳ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ಅವರ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರ್ತಕ್ಕಂಥ ನೌಕರರು, ಅದರಲ್ಲಿ 1/7/2022 ಮತ್ತು ಅದರ ನಂತರದಲ್ಲಿ ನಿವೃತ್ತರಾದಂತಹ ಬೋಧಕ ಮತ್ತು ತತ್ಸಮಾನ ವೃಂದದ ನೌಕರರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಪೂರ್ವ ನಿಗದಿ ಮತ್ತು ಹಿರಿಯ ನೌಕರರ ನಿವೃತ್ತಿ ವೇತನದಲ್ಲಿನ ಅಸಮಾನತೆಯನ್ನು ಸರಿಪಡಿಸುವ ಬಗ್ಗೆ ಒಂದು ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಭಾಳ ಮುಖ್ಯವಾದಂತಹ ಮಾರ್ಗಸೂಚಿಗಳನ್ನು ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇದಕ್ಕೆ ಮುಂಚೆ ನೋಡಿ, ಒಟ್ಟು ಸರ್ಕಾರಿ ಆದೇಶಗಳು 15 ಆದೇಶಗಳ ಬಗ್ಗೆ ಒಂದು ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಅದರ ಪ್ರಸ್ತಾವನೆಗಳಲ್ಲಿ ನೋಡಿ, ರಾಜ್ಯ ಸರ್ಕಾರಿ ನೌಕರರು ಮತ್ತು ರಾಜ್ಯ ಸರ್ಕಾರದ ವ್ಯವಹರಣೆಯ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆಗಳ ನೌಕರರ ವೇತನ ಮತ್ತು ಪಿಂಚಣಿ ಸೌಲಭ್ಯಗಳನ್ನು ಅನ್ವಯಿಸುವ ರಾಜ್ಯ ಸರ್ಕಾರದ ನಿಯಮಗಳು ಮತ್ತು ಆದೇಶಗಳ ಅವಕಾಶಗಳನ್ವಯ ಕ್ರಮಬದ್ಧಗೊಳಿಸಲಾಗುತ್ತದೆ. ಸರ್ಕಾರಿ ನೌಕರರ ವೇತನ ಮತ್ತು ಪಿಂಚಣಿ ಸೌಲಭ್ಯಗಳ ನಿಷ್ಕರ್ಷೆ ಮತ್ತು ನಿಗದಿಯು ಸರ್ಕಾರದ ನೀತಿ ನಿರ್ಣಯಕ್ಕೆ ಸಂಬಂಧಿಸಿದ ವಿಷಯವಾಗಿರುತ್ತೆ. ಸೊ ಇದು ಮೊದಲನೇ ಆದೇಶ ಆಗಿರುತ್ತೆ. ಇದೇ ರೀತಿಯ ಒಟ್ಟು 15 ಆದೇಶಗಳ ಬಗ್ಗೆ ಇಲ್ಲಿ ಒಂದು ಪ್ರಸ್ತಾವನೆಯನ್ನು ನೀಡಲಾಗಿದೆ. ಸೊ ಈ ಪ್ರಸ್ತಾವನೆಗಳು ಹೇಳ್ತಾ ಹೋದರೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ಜಸ್ಟ್ ಹಾಗೆ ತೋರಿಸ್ತೀನಿ. ಮುಖ್ಯವಾಗಿ ಏನೇನು ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಅದ್ರ ಬಗ್ಗೆ ನೋಡೋಣ. ನೋಡಿ ಬನ್ನಿ. ಈಗ ನೋಡಿ, ಸರ್ಕಾರಿ ಆದೇಶ ಸಂಖ್ಯೆ ಅಷ್ಟು ಪ್ರಸ್ತಾವನೆಗಳನ್ನು ನೆನಪು ಮಾಡ್ಕೊಳ್ತಾ, ಸರ್ಕಾರಿ ಆದೇಶಗಳನ್ನು ನೆನಪು ಮಾಡ್ಕೊಳ್ತಾ, ಈಗ ಹೊಸದಾಗಿ ಸರ್ಕಾರಿ ಆದೇಶದಲ್ಲಿ ಈಗ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಇದೇ 30ನೇ ಜೂನ್ 2025 ಈ ಮಾರ್ಗಸೂಚಿಗಳನ್ನು ಹೊರಡಿಸಿ ಆಗಿದೆ ಸ್ನೇಹಿತರೆ. ಇದರಲ್ಲಿ ಭಾಗ 1 ಅಂತ ನೀಡಲಾಗಿದೆ. ಇದರಲ್ಲಿ ನೋಡಿ, ದಿನಾಂಕ 1/7/2022 ಮತ್ತು ಅದರ ನಂತರ ನಿವೃತ್ತರಾದ UGC ಮತ್ತು ICAR ಮತ್ತು AICTE ವೇತನ ಶ್ರೇಣಿಗಳ ನೌಕರರ ನಿವೃತ್ತಿ ವೇತನದ ಪುನರ್ ನಿಗದಿ ಪಡಿಸುವ ಬಗ್ಗೆ ಈ ಮಾರ್ಗಸೂಚಿಗಳಾಗಿರುತ್ತೆ. ಏನು ಕೊಟ್ಟಿದ್ದಾರೆ ಅಂತಂದರೆ, 2016ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಹುದ್ದೆಗಳನ್ನು ಧಾರಣ ಮಾಡಿ ದಿನಾಂಕ 1/7/2022 ಮತ್ತು ತದನಂತರದಲ್ಲಿ ಸೇವೆಯಿಂದ ನಿವೃತ್ತನಾದ ಅಥವಾ ಸೇವೆಯಲ್ಲಿರುವಾಗಲೇ ಮೃತನಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡ ಬೋಧಕ ಮತ್ತು ತತ್ಸಮಾನ ವೃಂದದ ನೌಕರರ ಪ್ರಕರಣಗಳಲ್ಲಿ ಸಂದರ್ಭಾನುಸಾರ ಅವರ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಕ್ರಮವಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಿಗೆ ನಿಯಮ 291G ಮತ್ತು ಸಂಬಂಧಿಸಿದ ನಿಯಮ ಆದೇಶಗಳ ಅನ್ವಯ ಅಥವಾ ಅನ್ವಯಿಸುವ ಕುಟುಂಬ ಪಿಂಚಣಿ ನಿಯಮ ಹಾಗೂ ಅದರಡಿ ಹೊರಡಿಸಿರುವ ಆದೇಶಗಳ ಅವಕಾಶಗಳನ್ವಯ ಪರಿಗಣಿಸಿ ನಿಗದಿಪಡಿಸತಕ್ಕದ್ದು. ನಿವೃತ್ತ ನೌಕರರಿಗೆ ಈ ಆದೇಶಗಳ ಅನ್ವಯ ಪುನರ್ ನಿಗದಿಪಡಿಸಲಾದ ನಿವೃತ್ತಿ ವೇತನ, ಕುಟುಂಬ ನಿವೃತ್ತಿ ವೇತನದ ಹೆಚ್ಚಳದ ಆರ್ಥಿಕ ಲಾಭವು ಅವರು ನೈಜವಾಗಿ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವುದು ಕೊನೆಗೊಂಡ ದಿನಾಂಕದ ಮರುದಿನದಿಂದ ಅಥವಾ 1/8/2024 ಇದರಲ್ಲಿ ಯಾವುದು ನಂತರವೋ ಆ ದಿನಾಂಕದಿಂದ ಜಾರಿಗೆ ಬರುವಂತೆ ನಿವೃತ್ತ ನೌಕರರಿಗೆ ಅಥವಾ ಅವನ ಫಲಾನುಭವಿಗೆ ಲಭ್ಯವಾಗತಕ್ಕದ್ದು. ಸೊ ಸರ್ಕಾರದ ಬೇರೆ ಇಲಾಖೆಯವರಿಗೆ 7ನೇ ವೇತನ ಆಯೋಗದಂತೆ ಈಗ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು 1/8/2024 ಜಾರಿಗೆ ಬರುವಂತೆ ಅಂದರೆ ಅನ್ವಯಿಸುವಂತೆ ಆದೇಶವನ್ನು ಹೊರಡಿಸಲಾಗಿತ್ತು. ಈಗ ಈ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನೌಕರರಿಗೆ ಈ ಆದೇಶವನ್ನು ಅನ್ವಯಿಸಿ ಈಗ ಹೇಳಲಾಗಿದೆ. ಹಾಗೆ ಎರಡನೇದನ್ನು ನೋಡಿ, 1/7/2022 ದಿನಾಂಕ 31/7/2024 ಅವಧಿಯಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮೃತನಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡ ಬೋಧಕ ಮತ್ತು ತತ್ಸಮಾನ ವೃಂದದ ನೌಕರರ ಪ್ರಕರಣಗಳಲ್ಲಿ
ಸದರಿ ಅವಧಿಯಲ್ಲಿ ಅವರ ನಿವೃತ್ತಿ ವೇತನ, ನಿವೃತ್ತಿ ಸೌಲಭ್ಯ ಮತ್ತು ಕುಟುಂಬ ನಿವೃತ್ತಿ ವೇತನದ ಸೌಲಭ್ಯಗಳನ್ನು ದಿನಾಂಕ 23/3/2020 ಸರ್ಕಾರಿ ಆದೇಶ ಅದರ ಖಂಡಿಕೆ ನೋಡಿ 8 ಮತ್ತು 9ರ ಅವಕಾಶಗಳ ಅನ್ವಯ ಪರಿಗಣಿಸಿ ಅನ್ವಯಿಸುವ ಸೇವಾ ನಿಯಮಗಳ ಅವಕಾಶ ಮತ್ತು ದಿನಾಂಕ 28/8/2024ರ ಸರ್ಕಾರಿ ಆದೇಶ ಅದರ ಖಂಡಿಕೆ 14ರ ಅವಕಾಶಗಳ ಅನ್ವಯ ನಿರ್ಧರಿಸಿ ಪಾವತಿಸತಕ್ಕದ್ದು. ಈ ಅವಧಿಯಲ್ಲಿನ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಹಾಗೂ ಸೌಲಭ್ಯಗಳ ಮಿತಿಯು ದಿನಾಂಕ 24/4/2018ರ ಸರ್ಕಾರಿ ಆದೇಶ ಅದರಲ್ಲಿ ನಿಗದಿಪಡಿಸಿರುವ ಮಿತಿಗೆ ಪೂರಕವಾಗಿರತಕ್ಕದ್ದು. ಆದಾಗ್ಯೂ ಮೇಲಿನ ಉಪಖಂಡಿಕೆ 1ರ ಅನ್ವಯ ಲೆಕ್ಕ ಹಾಕಲಾದ ಹೆಚ್ಚುವರಿ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯ ಆರ್ಥಿಕ ಲಾಭವು ಮಾತ್ರ ಸಂಬಂಧಿಸಿದ ನಿವೃತ್ತ ಸರ್ಕಾರಿ ನೌಕರರ ಅಥವಾ ಮೃತ ಸರ್ಕಾರಿ ನೌಕರನ ಫಲಾನುಭವಿಗೆ ದಿನಾಂಕ 1/8/2024ರಿಂದ ಲಭ್ಯ ಆಗುತ್ತೆ. ಅನಂತರ ನೋಡೋದಾದ್ರೆ ನೋಡಿ 1/8/2024ರ ನಂತರದಲ್ಲಿನ ನಿವೃತ್ತಿ ಮತ್ತು ಸೇವಾ ನಿರತ ಮೃತ ನೌಕರರ ಪ್ರಕರಣಗಳಲ್ಲಿ ಅವರ ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳನ್ನು ಮೇಲಿನ ಉಪಖಂಡಿಕೆ 1ರಲ್ಲಿನ ಅವಕಾಶಗಳ ಅನ್ವಯ ಹಾಗೂ ಚಾಲ್ತಿಯಲ್ಲಿರುವ ಕುಟುಂಬ ನಿವೃತ್ತಿ ವೇತನ ನಿಯಮಗಳ ಅನ್ವಯ ಪರಿಗಣಿಸಿ ಮಂಜೂರು ಮಾಡುವುದು. ಸದರಿ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಮಿತಿಯು ಅನ್ವಯಿಸುವ ನಿಯಮಗಳ ಅಂದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ನಿಯಮ 291G ಮತ್ತು ಅನ್ವಯಿಸುವ ಕುಟುಂಬ ಪಿಂಚಣಿ ನಿಯಮಗಳಲ್ಲಿನ ಮಿತಿಗೆ ಪೂರಕವಾಗಿ ದಿನಾಂಕ 28/8/2024ರ ಆದೇಶ ಅದರಲ್ಲಿ ನಿರ್ದಿಷ್ಟಪಡಿಸಿದಂತೆ ಮಿತಿಯನ್ನು ಮೀರತಕ್ಕದ್ದಲ್ಲ. ಹಾಗೆ ನೆಕ್ಸ್ಟ್ ನೋಡೋದಾದರೆ ನೋಡಿ ಮೇಲಿನ ಖಂಡಿಕೆ 1ರ ಅನ್ವಯ ನೌಕರರ ನಿವೃತ್ತಿ ದಿನಾಂಕದಂದು ಲಭ್ಯವಿರುವ ಪಿಂಚಣಿಯನ್ನು ಆಧರಿಸಿ ನೌಕರರ ಪರಿವರ್ತಿತ ಪಿಂಚಣಿಯ ಮೊತ್ತವನ್ನು ನಿಯಮಾನುಸಾರ ಲೆಕ್ಕ ಹಾಕಿ ಪಾವತಿಸುವುದು. ಪರಂತು ದಿನಾಂಕ 1/7/2022ರಿಂದ ದಿನಾಂಕ 31/7/2024ರ ಅವಧಿಯಲ್ಲಿ ನಿವೃತ್ತರಾದ ನೌಕರರ ಪ್ರಕರಣಗಳಲ್ಲಿ ದಿನಾಂಕ 1/8/2024ರ ನಂತರದಲ್ಲಿ ಹೆಚ್ಚಳವಾಗುವ ನಿವೃತ್ತಿ ವೇತನದ ಮೊತ್ತವನ್ನು ಪರಿವರ್ತಿತ ಪಿಂಚಣಿ ಲೆಕ್ಕಾಚಾರಕ್ಕೆ ಪರಿಗಣಿಸತಕ್ಕದ್ದಲ್ಲ. ಸೊ ಈ ರೀತಿಯಲ್ಲಿ ಹೇಳಲಾಗಿದೆ. ದಿನಾಂಕ 1/8/2024 ಮತ್ತು ತದನಂತರದಲ್ಲಿ ನಿವೃತ್ತರಾದಂತಹ ನೌಕರರ ಪ್ರಕರಣಗಳಲ್ಲಿ ಅವರಿಗೆ ನಿಗದಿಪಡಿಸಲಾದ ನಿವೃತ್ತಿ ವೇತನದ ಮೊತ್ತವನ್ನು ಆಧರಿಸಿ ಪರಿವರ್ತಿತ ಪಿಂಚಣಿ ಲೆಕ್ಕಾಚಾರವನ್ನು ಅನ್ವಯಿಸುವ ನಿಯಮಗಳ ಅವಕಾಶಗಳ ಅನ್ವಯ ಪರಿಗಣಿಸಿ ಮಂಜೂರು ಮಾಡತಕ್ಕದ್ದು. ಹಾಗೆ 1/7/2022ರ ನಂತರದ ನಿವೃತ್ತ ನೌಕರರ ಪ್ರಕರಣಗಳಲ್ಲಿ ಅವರ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಈ ಮೇಲಿನ ಉಪಬಂಧಗಳಿಗೆ ಅನುಸಾರವಾಗಿ ನಿಗದಿಪಡಿಸತಕ್ಕದ್ದು. ಪರಂತು ಸರ್ಕಾರಿ ಆದೇಶ ಸಂಖ್ಯೆ ಇದರ ಅನುಬಂಧದಲ್ಲಿನ ಪಿಂಚಣಿ ಪರಿಷ್ಕರಣೆಯು ಅವರಿಗೆ ಅನ್ವಯಿಸತಕ್ಕದ್ದಲ್ಲ. ಏಕೆಂದರೆ ದಿನಾಂಕ 28/8/2024ರ ಪಿಂಚಣಿ ಪರಿಷ್ಕರಣೆಯು ದಿನಾಂಕ 1/7/2022ರ ಪೂರ್ವದಲ್ಲಿ ನಿವೃತ್ತರಾದವರಿಗೆ ಮಾತ್ರ ಅನ್ವಯಿಸುತ್ತೆ. ಸೊ ಪರಿವರ್ತಿತ ಪಿಂಚಣಿ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಗೆ ಭಾಗ 1ರಲ್ಲಿ ಇಷ್ಟು ಅಂಶಗಳನ್ನು ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಇನ್ನು ಭಾಗ 2ರಲ್ಲಿ ನಿಮಗೆ ಬಹಳ ಮುಖ್ಯವಾದಂಥ ಮಾರ್ಗಸೂಚಿಗಳನ್ನು ಕೂಡ ನೀಡಿದ್ದಾರೆ. ಸೊ ಅದನ್ನು ನಾನು ಮುಂದಿನ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ.